ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟು ಎಲ್ಲ ರೀತಿಯಲ್ಲೂ ಅವ್ರ ಜೊತೆ ನಿಂತಿದೆ ಕಾಂಗ್ರೆಸ್ ಪಕ್ಷ. ಈ ಸಾರಿ ಕೂಡ ಸಮರ್ಥಿಗೆ ನಿಮ್ಮ ಆಶೀರ್ವಾದವನ್ನು ಕೊಡಿ. ಹೇಗೆ ಅನಿಸ್ತದೆ ಮೇಡಮ್ ಇಲ್ಲಿ? ನಮಗೆ ಪಕ್ಷದ ವತಿಯಿಂದ ಕೆಲವು ಜವಾಬ್ದಾರಿಗಳನ್ನ ಏನು ಕೊಟ್ಟಿದ್ದಾರೆ, ಅದೇ ರೀತಿ ಇವತ್ತು ಪಕ್ಷದ ಡೆಪ್ಟಿ ಮೇಯರ್ ಆಗಿದ್ದಂಥ ಮಂಜಮ್ಮ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲರೂ ಸೇರಿ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಆ ವಾರ್ಡಲ್ಲಿ ನಾವು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದೇವೆ. ನಮ್ಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ ಸಮರ್ಥ ಅವರು ಗೆಲ್ತಾರೆ ಅಂತ ಹೇಳಿ, ಮತ್ತು ಒಂದು ಸಮರ್ಥವಾದಂಥ ಅಭ್ಯರ್ಥಿಯನ್ನು ಪಕ್ಷ ಕೊಟ್ಟಿದೆ ಅಂತ ಹೇಳಿ ನಾವು ಕೂಡ ದಾವಣಗೆರೆ ಈ ಒಂದು ಕ್ಷೇತ್ರದ ಜನರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಒಂದು ಉತ್ತಮವಾದಂಥ ಕುಟುಂಬದಿಂದ ಬಂದಿರುವಂಥವ್ರು, ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ. ಎಲ್ಲೂ ಅಲ್ಪಸಂಖ್ಯಾತರು ಕೊಡಬೇಕು ಅಂತ ಕೆಲವರು ಬೇಜಾರು ಮಾಡ್ಕೊಂಡಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಅಲ್ಪಸಂಖ್ಯಾತರನ್ನ ಯಾವತ್ತೂ ಕೂಡ ಕಾಂಗ್ರೆಸ್ ಕಡೆಗಣಿಸಿಲ್ಲ. ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟು ಎಲ್ಲ ರೀತಿಯಲ್ಲೂ ಅವ್ರ ಜೊತೆ ನಿಂತಿದೆ ಕಾಂಗ್ರೆಸ್ ಪಕ್ಷ. ಆದರೆ ಈ ಟಿಕೆಟು ಸಾಮಾನ್ಯವಾಗಿ ಆ ಕುಟುಂಬದಲ್ಲಿ ಯಾರಾದರೂ ತೀರಿ ಹೋದಾಗ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಒಂದು ವಾಡಿಕೆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರ ಮೊಮ್ಮಗನಿಗೆ ಟಿಕೆಟನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿರುವಂಥದ್ದು ಏನೂ ಇಲ್ಲ. ಮೇಡಮ್, ದಾವಣಗೆರೆ ಉತ್ತರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆಯೋ ಅಷ್ಟು ದಕ್ಷಿಣದಲ್ಲಿಲ್ಲ, ಹಾಗಾಗಿ ಈ ಬಾರಿ ಸೋಲ್ತಾರೆ ಅವರು ಅಂತ ಇಲ್ಲ, ಅದು BJP ಅವರ ಒಂದು ಸುಳ್ಳು ಆಪಾದನೆ. ನೀವೇ ದಾವಣಗೆರೆ ದಕ್ಷಿಣದಲ್ಲಿ ಓಡಾಡಿ, ರಸ್ತೆಗಳು ಚೆನ್ನಾಗಿದೆ ಮತ್ತು ಸಾಕಷ್ಟು ಜನಕ್ಕೆ ಏನು ಹಕ್ಕುಪತ್ರಗಳ ಸಮಸ್ಯೆ ಇತ್ತು ಅದನ್ನು ಹಿರಿಯರಾದಂಥ ಶಾಮನೂರು ಅಪ್ಪಾಜಿಯವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ, ಮತ್ತು ದೇವಸ್ಥಾನಗಳಿಗೆ ನೆರವು ಕೊಟ್ಟಿದ್ದಾರೆ, ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಾರೆ, ಸ್ಟೇಡಿಯಂ ಆಗಿದೆ, ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ನೋಡಿ, ಅಭಿವೃದ್ಧಿ ಅನ್ನೋದು ನಿಂತ ನೀರಲ್ಲ, ಹರಿತಾ ಇರೋ ನೀರು ಥರ. ಒಂದಾಯಿತು ಅಂದರೆ ಇನ್ನೊಂದು ಕೆಲಸದ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಆಗೇ ಇಲ್ಲ ಅಂತೇನಿಲ್ಲ, ಅಭಿವೃದ್ಧಿ ಆಗಿದೆ. ಖಂಡಿತವಾಗ್ಲೂ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು ಜನರಿಗೆ, ಆ ಎಲ್ಲ ಆಶ್ವಾಸನೆಗಳನ್ನ ಈಡೇರಿಸಿದೆ ಕಾಂಗ್ರೆಸ್ ಪಕ್ಷ. ಸೊ ಹಾಗಾಗಿ ಖಂಡಿತ ಜನ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿತಾರೆ. ಸಮರ್ಥಿಗೆ ಅನುಭವ ಕಡಿಮೆ ಇರ್ತಾನೆ, ಮತ್ತೆ ಕುಟುಂಬ ರಾಜಕಾರಣ. ನೋಡಿ, ಮನೆಯಲ್ಲೇ ತಾತನ್ನ ನೋಡಿ ಬೆಳೆದಿದ್ದಾನೆ, ತಾಯಿ ಈಗ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ತಂದೆ ನೋಡಿದ್ದಾರೆ, ಅದಕ್ಕಿಂತ ಅನುಭವ ಏನು ಬೇಕು? ಈಗ ನಾವೆಲ್ಲ ರಾಜಕೀಯಕ್ಕೆ ಬಂದಾಗ ನಮ್ಗೆ ಅನುಭವ ಇತ್ತು. ಯಾವುದೇ ರಾಜಕಾರಣಿ ತಗೊಳ್ಳಿ, ಮೊದಲನೇ ಬಾರಿಗೆ ಅನುಭವ ಇರೋದಿಲ್ಲ. ಬಟ್ ಅದೇ ಕುಟುಂಬದಿಂದ ಬಂದಿರೋದ್ರಿಂದ ಕಷ್ಟ ಏನಲ್ಲ. ಸೊ ಹಾಗಾಗಿ ಯಾವುದೇ ಉದ್ಯೋಗ ಆಗಲಿ, ಈಗ IT ಕಂಪ್ನಿಗೆ ಒಬ್ಬರು ಸೇರ್ತಾರೆ, ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದು IT ಕಂಪ್ನಿಗೆ ಹೋಗಿದ ತಕ್ಷಣ ಅನುಭವ ಇರುತ್ತೆ, IT ಕಂಪ್ನಿ ಅನುಭವ ಇಲ್ಲ. ಅಥವಾ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ಒಬ್ಬ ಸೆಲೆಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಓದಿರ್ತೇವೆ, ಆದರೆ ಆ ಕೆಲಸ ಮಾಡೋದೇ ಬೇರೆ ಅಲ್ವಾ? ಹಾಗಾಗಿ ವಿದ್ಯಾಭ್ಯಾಸ ಇದೆ, ಮತ್ತು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದಾರೆ, ಕಷ್ಟ ಆಗೋದಿಲ್ಲ, ಮತ್ತು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋಂಥ ವಿಶ್ವಾಸ ನಮಗೆಲ್ಲರಿಗೂ. ಸಮರ್ಥ ಗೆಲುವಿಗೆ ಶ್ರೀರಕ್ಷೆ ಯಾವುದಾಗ್ಬೋದು? ಸಮರ್ಥನ ಗೆಲುವಿಗೆ ಒಂದು ಕಾಂಗ್ರೆಸ್ ಪಕ್ಷ, ಮತ್ತು ಏನು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಸಚಿವರು ನಡ್ಕೊಂಡಿದ್ದಾರೆ, ಅದು ಶ್ರೀರಕ್ಷೆ ಆಗುತ್ತೆ. ಮತ್ತು ಅವರ ತಾತನವರು ದಿವಂಗತ ಶಾಮನೂರು ಶಿವಶಂಕರಪ್ಪರವರು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಂಥವ್ರು, ಅವ್ರದ್ದೇ ಆದಂಥ ಕೊಡುಗೆ ದಾವಣಗೆರೆ ಜಿಲ್ಲೆಗಿದೆ. ಸೊ ಹಾಗಾಗಿ ಖಂಡಿತ ಈ ಅಂಶಗಳು, ಮತ್ತು ಒಬ್ಬ ವಿದ್ಯಾವಂತ ಯುವಕ, ಸೊ ಹಾಗಾಗಿ ಈ ಅಂಶಗಳು ಅವ್ರಿಗೆ ಸಹಾಯ ಆಗುತ್ತೆ. ನಮ್ಮ ಮೂಲಕ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ವಿನಂತಿ ಮಾಡ್ಕೊಳ್ಳುವಂಥದ್ದು, ಈ ಒಂದು ಬೈ ಎಲೆಕ್ಷನ್ಸಲ್ಲಿ ನಮ್ಮ ಅಭ್ಯರ್ಥಿ ಆದಂಥ ಸಮರ್ಥ ಅವರಿಗೆ ತಾವು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ, ಖಂಡಿತವಾಗ್ಲೂ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ. ಮತ್ತು ನಮ್ಮ ಪಕ್ಷ ಕೂಡ ಏನು ನಿಮಗೆ ಭರವಸೆಗಳನ್ನ ಕೊಟ್ಟಿತ್ತು, ಇವತ್ತು BJPನವರು ಟೀಕೆ ಮಾಡ್ತಾರೆ, ಬಿಟ್ಟಿ ಭಾಗ್ಯಗಳು 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡೋದ್ರಿಂದ ಆರ್ಥಿಕ ಸಂಕಷ್ಟ ಆಗುತ್ತೆ ಅಂತೇಳಿ. ಇದೇ BJPಯವರು ಇತರೆ ರಾಜ್ಯಗಳಲ್ಲಿ ಈ ಫ್ರೀ ಸ್ಕೀಮ್ಸ್ನ ಅನೌನ್ಸ್ ಮಾಡ್ತಾ ಇದೆ. ಹಾಗಿದ್ರೆ ನೀವು ಯಾಕೆ ಈ ಫ್ರೀ ಸ್ಕೀಮ್ಸ್ನ ಅನೌನ್ಸ್ ಮಾಡ್ತಾ ಇದ್ದೀರಾ? ಮಧ್ಯಪ್ರದೇಶದಲ್ಲಿ ನೀವು ಗೆದ್ದಿದ್ದು ಕೂಡ ಹೆಣ್ಣು ಮಕ್ಕಳಿಗೆ ಫ್ರೀ ಸ್ಕೀಮ್ ಕೊಟ್ಟೆ, ರಾಜಸ್ಥಾನದಲ್ಲಿ ತಾವು ಗೆದ್ದಿದ್ದು ಕೂಡ ಫ್ರೀ ಸ್ಕೀಮ್ ಅನೌನ್ಸ್ ಮಾಡೆ, ಡೆಲ್ಲಿಯಲ್ಲಿ ಗೆದ್ದಿದ್ದು ಕೂಡ ಫ್ರೀ ಸ್ಕೀಮ್ಸ್ ಕೊಟ್ಟೆ. ಹಾಗಿದ್ದಾಗ ಅಲ್ಲಿ ಆರ್ಥಿಕ ಬಿಕ್ಕಟ್ಟಾಗೋದಿಲ್ಲ ಅಂದರೆ ಕರ್ನಾಟಕದಲ್ಲಿ ಹೇಗಾಗುತ್ತೆ? ಬಿಹಾರದಲ್ಲಿ ಮೊನ್ನೆ ನೇರವಾಗಿ 10,000 ರೂಪಾಯಿ ಅವ್ರ ಮಹಿಳೆಯರ ಖಾತೆಗಳಿಗೆ ಹಾಕಿದ್ರಿ, ಯಾಕೆ ಹಾಕಿದ್ರಿ? ಹಾಗಾಗಿ ನಮ್ಮಲ್ಲಿ ಆರ್ಥಿಕ ಶಿಸ್ತಿದೆ. ಸಿದ್ದರಾಮಯ್ಯನವರು ಒಬ್ಬ ನುರಿತ ಆರ್ಥಿಕ
ಪರಿಣಿತಿಯನ್ನು ಹೊಂದಿರುವಂಥವ್ರು, 11ಕ್ಕಿಂತ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿರುವಂಥವ್ರು, ಮತ್ತು ಅವರಿಗೆ ಶಿಸ್ತಿದೆ, ಆರ್ಥಿಕ ಶಿಸ್ತಿದೆ. ಹಾಗಾಗಿ ಗೊತ್ತಿದೆ ಅವ್ರಿಗೆ ಸಂಪನ್ಮೂಲ ಕ್ರೋಢೀಕರಿಸಿ ಹೇಗೆ ರಾಜ್ಯವನ್ನು ನಡೆಸಬೇಕು ಅಂಥೇಳಿ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದೆ. ಖಂಡಿತವಾಗ್ಲೂ ಅದನ್ನು ಜನ ಪರಿಗಣಿಸ್ತಾರೆ ಅಂತ ಭಾವಿಸಿದ್ದೇನೆ. ಎಷ್ಟು ಓಟಿನ ಗೆಲ್ಬೋದು ಅಂತ ಹೇಳ್ಬಿಟ್ಟು ಅದು ಹೇಳಲಿಕ್ಕಾಗೋದಿಲ್ಲ, ನೋಡೋಣ. ಇದು ತುಂಬ ಅರ್ಲಿ ನೀವು ಕೇಳ್ತಾ ಇರೋಂಥ ಪ್ರಶ್ನೆ. ಮತದಾರರದೇ, ನೀವು ಕಾಂಗ್ರೆಸ್ ಪಕ್ಷವನ್ನು ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಹಾರಿಸಿದ್ರೆ ಅದೇ ರೀತಿ ಈ ಸಾರಿ ಕೂಡ ಸಮರ್ಥಿಗೆ ನಿಮ್ಮ ಆಶೀರ್ವಾದವನ್ನು ಕೊಡಿ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಹೇಳಿ ವಿನಂತಿ.